ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 21ನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಸಪ್ಪ ಅವರ ಅದ್ಧೂರಿ ಮೆರವಣಿಗೆಯು ಇಂದು ಭವ್ಯವಾಗಿ ಜರುಗಿತು. 21ನೇ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಸುಮಾರು 2500 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಗಾಧವಾದ ಸಾಹಿತ್ಯಿಕ ಕೊಡುಗೆ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯು ಕರ್ನಾಟಕದ ಇತಿಹಾಸದಲ್ಲಿಯೇ ತನ್ನ ಸಂಸ್ಕೃತಿ ವಿಭಿನ್ನವಾಗಿ ಕಾಪಾಡಿಕೊಳ್ಳುತ್ತಾ ಬಂದಿದೆ ಎಂದು ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಹಮ್ಮಿಕೊಂಡಿರುವ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಕಲಬುರಗಿ ಜಿಲ್ಲೆಯ ಚಾರಿತ್ರ್ಯಕ್ಕೆ ಕೈ ಮುಗಿಯಲೇಬೇಕು ಎಂದು ಹೇಳಿದರು. ಕಲಬುರಗಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಿಗಿರಬಹುದು, ಆದರೆ ಅಷ್ಟೇ ಪ್ರಮಾಣದಲ್ಲಿ ಸಾಹಿತ್ಯದ ಮೂಲಕ ಮಲೆನಾಡನ್ನಾಗಿಸಿದ ಕೀರ್ತಿ ಇದೆ. ಹಸಿದವರಿಗೆ ಊಟವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಲುಹಿದ ಕೀರ್ತಿಯೊಂದಿಗೆ ದಾಸೋಹದ ನೆಲೆಯಾಗಿ ಸೌಹಾರ್ದತೆಯ ಸಂಕೇತವಾಗಿದೆ ಎಂದರು. ಇದಕ್ಕೂ ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗವಾಗಿ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆಯು ಕನ್ನಡ ಭವನದವರೆಗೆ ಸೊಗಸಾಗಿ ಸಾಗಿ ಬಂದಿತು. ಎಲ್ಲರಿಗೂ ಶರಣು ಶರಣಾರ್ಥಿ. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರು ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ
ಅಧ್ಯಕ್ಷರಾದ ನಮ್ಮ ತೆಗಲ್ತಿಪ್ಪಿ ಅಣ್ಣವರಿಗೂ ಮತ್ತು ಪದಾಧಿಕಾರಿ ಎಲ್ಲರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರೆಲ್ಲರ ಕನ್ನಡ ಇಲ್ಲೆಲ್ಲ ಉತ್ಸಾಹ ನೋಡಿದರೆ ಕನ್ನಡ ಪ್ರತಿಯೊಬ್ಬರ ನಡನಾಡಿಯಲ್ಲಿ ತುಂಬಿದೆ ಅಂತ ಅನ್ನಿಸ್ತಾ ಇದ್ದಾರೆ. ಈ ಉತ್ಸಾಹ, ಈ ಪ್ರೋತ್ಸಾಹ, ಈ ಪ್ರೇರಣೆ, ಈ ಶಕ್ತಿ ಇದ್ರೆ ನಮ್ಮ ಕನ್ನಡ ಬರೀ ಕರ್ನಾಟಕ ಅಲ್ಲ, ಭಾರತದಲ್ಲಿ ಅಂತಾರಾಷ್ಟ್ರ ಮಟ್ಟಿಗೆ ಇವರೆಲ್ಲರೂ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗೆ ಇವತ್ತು ಮೂಡ್ತಾ ಇದೆ. ಕನ್ನಡದಿಂದ ಎಷ್ಟು ಉತ್ಸಾಹದಿಂದ ಒಂದು ಜಾತ್ರೆ ನುಡಿನೇ ಮಾಡಿಬಿಟ್ಟಿದ್ದಾರೆ, ಒಂದು ಜಾತ್ರೆನೇ ಉತ್ಸಾಹನೇ ಮಾಡಿದ್ದಾರೆ. ಇದು ನೋಡಿ ಭಾಳ ಆನಂದ ಆಗ್ತಿದೆ. ಮನಸ್ಸಿನಿಂದ ಮನೋಧನದಿಂದನೂ ಎಲ್ಲರೂ ಮುಂದೆ ಬಂದು ಈ ಕನ್ನಡವನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ನೋಡಿದರೆ ನನಗೆ ಅಭಿಮಾನ, ಗೌರವ ಅನ್ನಿಸ್ತದೆ. ಇಂಥ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಮಾಡಿದ್ದಕ್ಕೆ ನನಗೆ ಭಾಳ ಗೌರವ ಅನ್ನಿಸ್ತಾ ಇದೆ. ಮೊದಲಿಗೆ ಭಾಳ ಅಭಿಮಾನ ಅನಿಸಿದೆ. ಕಲಬುರಗಿ ಜಿಲ್ಲೆ ಸಂಸ್ಕೃತಿವಾದ ನೆಲೆ. ಇಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಗೀತ, ಕಲೆ, ಶಿಕ್ಷಣ ಮುಂತಾದವುಗಳ ಪ್ರಖರತೆ ಮೊದಲಿನಿಂದಲೂ ಇಲ್ಲಿದೆ. ಸೌಹಾರ್ದ ಮತ್ತು ಸಾಮರಸ್ಯಕ್ಕೆ ಈ ನೆಲ ಹೆಸರುವಾಸಿಯಾಗಿದೆ. ಈ ತತ್ವವನ್ನು ಕುರಿತು ಇಂದು ಅನೇಕ ಗೋಷ್ಠಿಗಳನ್ನು ಈ ಸಮ್ಮೇಳನದಲ್ಲಿ ಆಯೋಜಿಸಲಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಅನನ್ಯ ಭಾಷೆ ಗೌರವಿಸುತ್ತಾ ನಮ್ಮ ಕನ್ನಡ ಭಾಷೆಯನ್ನು ಆತ್ಮದಂತೆ ಪ್ರಾಣದಂತೆ ಪ್ರೀತಿಸೋಣ, ಗೌರವಿಸೋಣ ಎಂದು ನಾವೆಲ್ಲರೂ ಉಳಿದ ಎಲ್ಲರೂ ಕೂಡಿ ಈ ಕನ್ನಡ ಭಾಷೆಯನ್ನು ನಾವೆಲ್ಲರೂ ಕೂಡಿ ಭಾಳ ಎತ್ತರಕ್ಕೆ ಒಯ್ಯೋಣ ಅಂತ ಹೇಳಬಹುದು. ಮತ್ತು ಶರಣಬಸವೇಶ್ವರ ಸಂಸ್ಥಾನಕ್ಕೆ ಸಂದ ಅತಿ ದೊಡ್ಡ ಗೌರವ ಎಂದು ನನಗೆ ಭಾವನೆ ಆಗುತ್ತದೆ. ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮತ್ತು ನನ್ನ ಯಜಮಾನರಾದ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಕನ್ನಡಕ್ಕೆ ಭಾಳ ಮಾತು ಕೊಟ್ಟು ಬೆಳೆಸ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಕನ್ನಡಕ್ಕೆ ಜಯವಾಗಲಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 21ನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಶೈಲಜಾ ಕೊಪ್ಪರ್ ಅವರು ವಹಿಸಿದ್ದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ 20ನೇ ಫೆಬ್ರವರಿ 2025ರಂದು ಬಾಪುಗೌಡ ದರ್ಶನಾಪುರ್ ರಂಗಮಂದಿರ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಸಮ್ಮೇಳನಾಧ್ಯಕ್ಷರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಉಪಸ್ಥಿತರಿದ್ದರು. 2ನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಶೈಲಜಾ ಕೊಪ್ಪರ್ ವಹಿಸಿದ್ದರು. ಈ ಗೋಷ್ಠಿಯ ವಿಷಯ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆ. ಇದರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮನುಷ್ಯತ್ವದ ಪರಿಕಲ್ಪನೆ ಎಂಬ ವಿಷಯದ ಕುರಿತು ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಮಾತನಾಡಿದರು. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಎಂಬ ವಿಷಯದ ಕುರಿತು ಡಾಕ್ಟರ್ ಲಕ್ಷ್ಮೀಕಾಂತ್ ಪಂಚಾಡ್ ಮಾತನಾಡಿದರು. ಈ ಗೋಷ್ಠಿಯ ಗೌರವ ಅತಿಥಿಗಳಾಗಿ ಡಾಕ್ಟರ್ ಮೋನಿಕಾ ಕರಣ್, ಡಾಕ್ಟರ್ ರಾಜೇಶ್ವರಿ ನಾಯಕ್, ಶ್ರೀ ದತ್ತರಾಜು ಕಲ್ಶೆಟ್ಟಿ, ಭವಾನಿ ಸಿಂಗ್ ಠಾಕೂರ್, ಸೈಯದ್ ನಜೀರುದ್ದೀನ್ ಮುತಬಲ್ಲಿ, ನಾಗರಾಜ್ ಜಮ್ದರ್ ಖಾನಿ, ರಮೇಶ್ ಡಿ ಬಡ್ಗೇರ್, ವಿಶಾಲಾಕ್ಷಿ ಮಾಯಣ್ಣವರ್ ಆಗಮಿಸಿದ್ದರು. ಸರ್ವರನ್ನು ಸುರೇಶ್ ಲೆಂಗ್ಟಿ ಕಮಲಾಪುರ್ ಸ್ವಾಗತಿಸಿದರು. ವಂದನಾರ್ಪಣೆಯನ್ನು ಸುರೇಶ್ ದೇಶಪಾಂಡೆ ಚಿಂಚೋಳಿ ಮಾಡಿದರು. ಮಂಜುನಾಥ್ ಕಂಬಳಿಮಠ್ ಹಾಗೂ ತಾರಾಚಂದ್ ಜೈನ್ ನಿರ್ವಹಣೆ ಮಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ವಹಿಸಿದ್ದರು. ಶ್ರೀಶೈಲ್ ಮಾಡಾಳೆ ಆಶಯ ನುಡಿಗಳನ್ನಾಡಿದರು. ಮನುಷ್ಯತ್ವದ ಪರಿಕಲ್ಪನೆಯನ್ನು ಈ ವಿಷಯ ಎಂದೆಂದಿಗಿಂತಲೂ ಇಂದು ಬಹಳ ಪ್ರಸ್ತುತ ಅಂತ ಅನಿಸ್ತದೆ. ನಮ್ಮ ಪರಿಸ್ಥಿತಿ ಇವತ್ತಿನ ದಿನ ಹೇಗಾಗಿದೆ ಅನ್ನೋದಕ್ಕೆ ಒಂದು ಕಥೆಯ ಮೂಲಕ ನನ್ನ ಉಪನ್ಯಾಸವನ್ನು ಆರಂಭಿಸ್ತೇನೆ. ಒಂದು ಸಲ ಗ್ರೀಸ್ ದೇಶದಾಗ ಒಬ್ಬ ಸನ್ಯಾಸಿ ಬೀದಿಯೊಳಗೆ ಸುತ್ತಾಡ್ತಾ ಇದ್ದಂತೆ. ಬರೇ ಒಬ್ಬನೇ ಸುತ್ತಾಡ್ತಿದ್ದಲ್ಲ, ಆತನ ಕೈಯಲ್ಲಿ ಒಂದು ಕಂದೀಲ್ ಹಿಡ್ಕೊಂಡು ಆತ ಸುತ್ತಾಡ್ತಾ ಇದ್ದಂತ. ಅದು ಯಾಕಂದ್ರೆ ಕಂದೀಲ್ ಯಾವಾಗ ಹಿಡ್ಕೊತೀವಿ ನಾವು? ರಾತ್ರಿ ಹಿಡ್ಕೊತೀವಿ, ಬೆಳಕು ಕಾಣಲಿ ಅಂತ. ಆದರೆ ಅವ ಹಗಲಿರಲಿ ರಾತ್ರಿಯಲ್ಲಿ ಕಂದೀಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಂತೆ. ಆ ಸನ್ಯಾಸಿಯನ್ನು ನೋಡಿ ಯಾರೋ ನಿಮ್ಮಂಥ ಒಬ್ಬ ವ್ಯಕ್ತಿ ಅವರು ಪ್ರಶ್ನೆ ಕೇಳಿದ್ರಂತೆ, ನಾನು ಭಾಳ ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ಹಗಲಿರಲಿ ರಾತ್ರಿ ಇರಲಿ ನೀವು ಕಂದೀಲ್ ಹಿಡ್ಕೊಂಡೇ ಸುತ್ತಾಡ್ತೀರಿ, ಯಾಕೆ? ಕಂದೀಲಿನ ಅಗತ್ಯ, ಕಂದೀಲಿನ ಅವಶ್ಯಕತೆ ಯಾವಾಗಂದ್ರೆ ರಾತ್ರಿ ವೇಳೆ ನಮಗೆಲ್ಲ ಗೊತ್ತು. ಆದರೆ ನೀನು ಮಾತ್ರ ಆ
ಹಗಲಿನಲ್ಲಿ ಕಂದೀಲು ಹಿಡ್ಕೊಂಡು ಹೋಗ್ತಿದ್ದೀರಾ, ಯಾಕೆ ಅದ್ರ ಕೆಲಸ ಕಂದೀಲಿನ ಕೆಲಸ ಹಗಲೊತ್ತು ಏನದ ಅಂತ ಅದನ್ನ ಯಾಕೆ ಹಿಡ್ಕೊಂಡು ಸುತ್ತಾಡ್ತೀರಿ ಅಂತ ಪ್ರಶ್ನೆ ಕೇಳಿದರು. ಅವಾಗ ಆ ಸನ್ಯಾಸಿ ಹೇಳ್ತಾನಂತ, ಒಮ್ಮೆದೊಮ್ಮೆಲೆ ಎದುರಾಗಿಕೊಂಡೆ ನೋಡಿ ಸಹಜವಾಗಿ ಪಟ್ನೆ ಅವನೇನು ವಿಚಲಿತ ಆಗಲ್ಲ. ಅವನಿಗೆ ಗೊತ್ತಿತ್ತು, ಯಾಕಂದ್ರೆ ಈಗ ನಾವು ಹೆಂಗೆ ಏನಂದ್ರೆ ಬಟ್ಟೆ ಬೆಚ್ಚಿದವರ ಮತ್ತೆ ಬಟ್ಟೆ ಉಟ್ಕೊಂಡವನ್ನೇ ಉತ್ಸಾಹ ಕಾಡ್ತಾರೆ. ಎಲ್ಲರೂ ಬಟ್ಟೆ ಬೆಚ್ಚಿದಾಗ ಒಬ್ಬ ಬಟ್ಟೆ ಉಚ್ಕೊಂಡು ತಿರುಗಾಡ್ತಿದ್ರೆ ಉತ್ಸಾಹ ಬಟ್ಟೆ ಉಟ್ಕೊಂಡು ತಿರುಗಾಡ್ತಾನೆ ಅಂತ. ಅವನಿಗೆ ಆ ವಿಚಲಿತ ಆಗಲಿಲ್ಲ. ಸಹಜವಾಗಿ ಅವ ಏನನ್ನಂತ, ನಾನು ಈ ದೀಪದ ಬೆಳಕಿನಲ್ಲಿ ಮನುಷ್ಯರನ್ನು ಹುಡುಕಾಡುತ್ತಿದ್ದೇನೆ ಅಂತ. ನಾನು ಈ ದೀಪದ ಬೆಳಕಿನಲ್ಲಿ ಮನುಷ್ಯರನ್ನು ಹುಡುಕಾಡುತ್ತಿದ್ದೇನೆ ಅನ್ನೋದು. ಆ ಮಾತು ಕೇಳಿ ಆ ವ್ಯಕ್ತಿ ಒಳ್ಳಂತ ನಕ್ಕನಂತ. ಎಂಥ ಉತ್ಸಾಹ ನೋಡು, ಎಲ್ಲ ನಾವೆಲ್ಲ ಮನುಷ್ಯರೀವಿ, ಆದರೆ ಮನುಷ್ಯನ ಹುಡುಕಾಡ್ತಾನೆ ಅಂತ ಹೇಳ್ತಾರಲ್ಲ, ನೀವು ಎಂಥ ಉತ್ಸಾಹ ಅಂತ ಒಳ್ಳಂತ ನಕ್ಕನಂತ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯವರು ಏರ್ಪಡಿಸಿರ್ತಕ್ಕಂತಹ ಇಂದಿನ ಈ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ಅದು ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಮಾತೃಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆರಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯವಾಗಿದೆ. ಇದರ ಜೊತೆಗೆ ಈ 2 ದಿನದ ಸಮ್ಮೇಳನದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಗೋಷ್ಠಿಗಳನ್ನು ಏರ್ಪಡಿಸಿದ್ದಾರೆ. ಮನುಷ್ಯರಾದವರು ಮತ್ತೆ ಮತ್ತೆ ಸಾಹಿತ್ಯದ ಮೂಲಕ ಯಾವ ವಿಷಯಗಳನ್ನು ಕುರಿತು ಅನುಸಂಧಾನ ಮಾಡಿಕೊಳ್ಳಬೇಕು, ಚಿಂತನ ಮಂಥನ ನಡೀಬೇಕು, ಅದೆಲ್ಲವನ್ನು ಇಲ್ಲಿ ಒಳಗೊಂಡಿಸಿ ಅವರು ಬಹಳ ಅದ್ಭುತವಾಗಿ ಈ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಜಯಕುಮಾರ್ ತೆಗಲ್ತಿಪ್ಪಿಯವರು ಮತ್ತು ಅವರ ಜೊತೆಗೆ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಶ್ರಮವಹಿಸಿ ಈ ಸಮ್ಮೇಳನ ಬಹಳ ಯಶಸ್ವಿಯಾಗುವಂತೆ ಅವರು ಇದನ್ನು ಆಯೋಜಿಸಿದ್ದಾರೆ. ಅದಕ್ಕಾಗಿ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಾನು ಡಾಕ್ಟರ್ ಶೈಲಜಾ ಕೊಪ್ಪರ ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ನೆಲಕ್ಕೆ ಮತ್ತೆ ಮತ್ತೆ ಇಂತಹ ಚಿಂತನ ಮಂಥನ ನಡೀತಾ ಇರಬೇಕು. ಮತ್ತೆ ಮತ್ತೆ ನಮ್ಮೊಳಗಿನ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಂದೆಡೆ ಸಂವಾದ ಮಾಡಿ ಅವುಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ, ಅರ್ಥಪೂರ್ಣವಾದಂಥ ಉನ್ನತವಾದಂತಹ ಕೆಲವು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ಅಂತ ಹೇಳ್ತಾ, ಶ್ರೀ ಗಾಣದೇವತಾ ಮಂದಿರ ಜ್ಞಾನದೇವತಾ ಮಹಿಳಾ ಟ್ರಸ್ಟ್ನ ವತಿಯಿಂದ 15ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಬಿಕಾ ನಗರ ರೆಹಮತ್ ನಗರದಲ್ಲಿರುವ ಶ್ರೀ ಗಾಣದೇವತಾ ಮಂದಿರ ಜ್ಞಾನದೇವತಾ ಮಹಿಳಾ ಟ್ರಸ್ಟ್ ವತಿಯಿಂದ 15ನೇ ವಾರ್ಷಿಕ ಜಾತ್ರಾ ಮಹೋತ್ಸವವು ಗುರುವಾರ ದಿನಾಂಕ 20ನೇ ಫೆಬ್ರವರಿ 2025ರಂದು ಬೆಳಗ್ಗೆ 6 ಗಂಟೆಗೆ ಅಭಿಷೇಕದ ಮೂಲಕ ಜರುಗಿತು. ನಂತರ ಹೋಮ ಹವನ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ತದನಂತರ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು.
ಹನ್ನೊಂದು ಕಳಸಾರೋಣ ಕುಂಭಮೇಳವನ್ನ ಇರ್ತದೆ. ದಯವಿಟ್ಟು ತಾವೆಲ್ಲರೂ ದೇವ ಒಂದು ತಲಿ ಕರಿತಲಿ ತಿಳಿ ಮಾಡೋ ಎಲ್ಲ ಅಂಬಿಗರ ಚೋಡಯ್ಯ. ದೇವ ಹೇಗ ಬರ್ತದಲ್ಲಯ್ಯ ಮೂರು ವರದ ವೀರ ವೀರ ಶೈವ ಕಡ್ದೋ ಈ ಸಂದರ್ಭದಲ್ಲಿ ನೀಲಕಂಠರಾವ್ ಮೂಲ್ಗೆ, ಮೇಯರ್ ಯಲ್ಲಪ್ಪ ನಾಯ್ಕುಡಿ, ಕಾರ್ಪೊರೇಟರ್ ನಿಂಗಮ್ಮ ಕಟ್ಟಿಮನಿ, ಕಾರ್ಯದರ್ಶಿಗಳಾದ ವೆಂಕಟರಾವ್ ಕುಲಕರ್ಣಿ, ನೀಲಕಂಠಪ್ಪ ಜಾಣೆ, ಸುರೇಶ್ ಗೌರೆ, ತಿಪ್ಪಣ್ಣ ಪೊಲೀಸ್, ರಾಜೇಶ್ ಹಡಗಿಲ್, ದಿಗಂಬರ್ ತ್ರಿಮೂರ್ತಿ, ಅಮೃತ್ ತೇಲಿ, ಸಂಗಮ್ಮ ಬಾಗ್ಲೂರ್, ಪ್ರೇಮ ಇವಣಿ ಹಾಗೂ ಪ್ರೇಮ ಹಡಗಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗುಲ್ಬರ್ಗ ನಗರದ ಪ್ರತಿಷ್ಠಿತ KHB ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇವತ್ತು 15ನೇ ಜಾತ್ರಾ ಮಹೋತ್ಸವ, ಗಾಣದ ದೇವತೆಯ 15ನೇ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಭಾಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಎಲ್ಲ ಈ ಬಡಾವಣೆಯ ಮುಖಂಡರು ಸೇರಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಕ್ಕನವರಾದ ಮಹಾನಗರ ಸಭೆಯ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಅಣ್ಣವರು ಹಾಗೂ ಈ ಬಡಾವಣೆಯ ಮುಖಂಡರಾದ ಪ್ರಮುಖರಾದ ರಾಜೇಶ್ ಹಡಗಿಲ್ ಅವರು ಹಾಗೂ ಗೌರಿ ಅವರು ಹಾಗೂ ಸಾಕಷ್ಟು ಎಲ್ಲ ಒಂದು ದಿಗಂಬರ್ ಅವರು, ಸಾಕಷ್ಟು ಎಲ್ಲ ಬಸವನಗೌಡರು, ಸಾಕಷ್ಟು ಈ ಬಡಾವಣೆಯ ಪ್ರಮುಖರು ಹಾಗೂ ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡ್ತಾರೆ. ಹಾಗೂ ಈ ಜಾತ್ರಾ ಮಹೋತ್ಸವ ಹೆಂಗಿದೆ ಅಂದರೆ ಸರ್ವ ಜನಾಂಗದವ್ರು ಸೇರಿ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಸರ್ವ ಜನಾಂಗದವ್ರು ಸೇರಿ ಈ ಗಾಣ ದೇವತೆಯ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಈ ಸರ್ವ ಜನಾಂಗ ಸೇರಿ ಮಾಡೋದ್ರಿಂದ ಒಂದು ಎಲ್ಲರಲ್ಲಿ ಒಂದು ಬಡಾವಣೆಯಲ್ಲಿ ಶಾಂತಿ ನೆಮ್ಮದಿ ಒಂದು ಬದುಕು ಕೊಡುತ್ತದೆ. ಹಾಗೂ ಈ KHB ಕಾಲನಿಯ ಒಂದು ಇದೇ ಒಂದು ಮಾದರಿ ಎಲ್ಲ ಸರ್ವ ಜನಾಂಗದವರು ಸೇರಿ ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಎಲ್ಲ ಕಡೆಗೆ ಇಡೀ ಭಾಗದ ನಮ್ಮ ಜಿಲ್ಲೆ ಹಾಗೂ ನಮ್ಮ ನಗರದಲ್ಲಿ ಒಂದು KHB ಕಾಲನಿನೇ ಮಾದರಿ ಎಲ್ಲ ಸರ್ವ ಜನಾಂಗದವರು ಸೇರಿ ಒಂದು ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಹಾಗೂ ಈ ಗಾಣ ದೇವತೆಯ ಒಂದು ದೊಡ್ಡ ಒಂದು ಪವಾಡನೇ ಇದೆ ಗಾಣ ದೇವತೆಯ ದೇವಸ್ಥಾನದ್ದು. ಹಾಗೂ ಯಾರೇ ಈ ಗಾಣ ದೇವತೆ ಹತ್ರ ಬಂದು ಏನೇ ಬೇಡಿಕೊಂಡರೂ ಅದು ಖಂಡಿತವಾಗಿಯೂ ಯಶಸ್ಸು ಕೊಡ್ತದೆ. ಇವತ್ತು ನಮ್ಮ ಆರೋಗ್ಯದಲ್ಲಿ ಏರ್ಪಾರಾದರೆ, ಬಿಸ್ನೆಸ್ನಲ್ಲಿ ಏರ್ಪಾರಾದರೆ, ರಾಜಕೀಯದಲ್ಲಿ ಏರ್ಪಾರಾದರೆ, ಯಾವುದೇ ಸಮಸ್ಯೆಗಳ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಏನೇ ಸಮಸ್ಯೆ ಇದ್ರೂ ಈ ಗಾಣ ದೇವತೆಯ ತಾಯಿಯಲ್ಲಿ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ. ಹಾಗೂ ಏನು ಆರೋಗ್ಯ ಕಟ್ಟರೂ ಕೂಡ ಒಂದು ಈ ದೇವಸ್ಥಾನದ ಇವತ್ತು ನಮ್ಮ ಒಂದು GDA ಕಾಲನಿಯ ಬಡಾವಣೆಯಲ್ಲಿ ಒಂದು ಪುರಾತನ ಕಾಲದಿಂದಲೂ ಇಲ್ಲಿ ಬಂದಂಥ ಒಂದು ಗಾಣದೇವತೆಯ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಹಿರಿಯರಾದಂಥ ನೀಲಕಂಠರಾವ್ ಮೂಲ್ಗೆ ಅಣ್ಣನವರು ಮತ್ತು ಈ ಭಾಗದ ಪಾಲಿಕೆ ಸದಸ್ಯರಾದಂಥ ಸಹೋದರಿ ಕಟ್ಟಿಮನಿ ತಂಗಿಯವರೇ ಮತ್ತು ಇಲ್ಲಿದ್ದಂಥ ಎಲ್ಲ ಈ ಮಂದಿರದ ಭಕ್ತಾದಿ ಗಣ ಮತ್ತು ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ದಿವಸ ಭಾಳ ಸಂತೋಷದ ದಿವಸ. ಏಕೆಂತಂದರೆ ಇದು ಒಂದು ಮಂದಿರ, ಪುರಾತನ ಕಾಲದಿಂದ ಬಂದಂಥ ಮಂದಿರ. ಬಹುಶಃ ಇದು 300-400 ವರ್ಷಗಳ ಮೇಲ್ಪಟ್ಟಿನ ಮಂದಿರ ಇದು. ಇಂಥ ಒಂದು ಮಂದಿರದ ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥ ಈ ಬಡಾವಣೆಯ ಸಮಸ್ತ ಅಕ್ಕಪಕ್ಕದ ಬಡಾವಣೆ ನಾಗರಿಕರಿಗೆ ನಾನು ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ಏಕೆಂತಂದರೆ ಈ ಒಂದು ಇಂಥ ಪುರಾತನ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿ ತಾವೇನು ಬರ್ತಾಯಿದ್ದೀರಿ, ಭಾಳ ಸಂತೋಷ ವಿಷಯ. ಏಕೆಂತಂದರೆ ಇಂಥ ಮಂದಿರಗಳನ್ನು ಕಾಪಾಡಬೇಕು ಮತ್ತು ಈ ಮಂದಿರದ ಮಹತ್ವವನ್ನು ಮತ್ತು ತಾಯಿಯ ಮಹತ್ವವನ್ನು ಇಡೀ ಅಕ್ಕಪಕ್ಕದ ಬಡಾವಣೆಯಲ್ಲಿ ಇಡೀ ನಗರಕ್ಕೆ ಇದರ ಮಹತ್ವ ಗೊತ್ತಾಗಬೇಕು ಮತ್ತು ತಾಯಿಯ ಆಶೀರ್ವಾದ ಪಡೆದು ಸದ್ಭಕ್ತರು ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗಬೇಕಂತೇಳಿ ನಾನು ಈ ಮುಖಾಂತರ ಹೇಳುತ್ತಾ
ಇದೇ ರೀತಿ ಮುಂದಿನ ದಿನಗಳು ಸಹಿತ ಇಂಥ ಒಂದು ಅದ್ದೂರಿ ಜಾತ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಅದಕ್ಕೆಲ್ಲ ತಾವು ಬಡಾವಣೆಯಲ್ಲಿ 54 ವಾರ್ಡ್ ಅಲ್ಲಿ ಬರ್ತಕ್ಕಂಥ ನಮ್ಮ ಬಡಾವಣೆಯಲ್ಲಿ ಗಾಣದೇವತೆಯ ಒಂದು ದೇವಸ್ಥಾನದಲ್ಲಿ ಇಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಆದ ಕಾರಣ ನಮ್ಮ ಮೇಯರ್ ಸರ್ ಅವರು ಬಂದಿದ್ದಾರೆ, ಮುಲ್ಗೆ ಸರ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಬಡಾವಣೆ ಎಲ್ಲ ನಾಗರಿಕರು ಬಂದಿದ್ದಾರೆ. ಇದು ಪ್ರತಿ ವರ್ಷದಂತೆ ಈಗ 15 ವರ್ಷದಿಂದ ಇದು ಆಚರಣೆ ಮಾಡಲಾಗುತ್ತದೆ. ಈಗ ವಿಜೃಂಭಣೆಯಿಂದ ನಮ್ಮಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಿರ್ತದೆ. ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಇಂದು ಜಾತ್ರಾ ಮಹೋತ್ಸವದ ಒಂದು ಶುಭಾಶಯಗಳನ್ನು ಹೇಳ್ತಾ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ಗಾಣದೇವತೆ ಜಾತ್ರೆಯ 15ನೇ ವರ್ಷದ ಜಾತ್ರೆ ಮಾಡತ್ತೀವಿ. ಇವತ್ತೇನಂದ್ರೆ ಜಾತ್ರೆದ ಮೈಸೂರು ಗೊಂಬೆ ಇವತ್ತು ಪುರಾಂತರ ಡೊಳ್ಳು ಕಾರ್ಯಕ್ರಮ, ಊಟದ ವ್ಯವಸ್ಥೆ, ಕಳಶಿ ವ್ಯವಸ್ಥೆ ಎಲ್ಲ ಬರ ಚಂದ ನಡೆದ. ಇದ್ರ ಮುಂದೆ ಇನ್ನೂ ಹೆಚ್ಚಿನ ಪರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಹಾಗೆ ನಮ್ಮ ನೀಲ್ಕಂಠರ ಮುಲ್ಗೆ ಸಾಹೇಬರು ಇವತ್ತು ಸಹಕಾರ ಕೊಟ್ಟರೆ ಮುಂದೆ ಹಾಗೆ ಕೊಡ್ತಾರಂತ ನಾವು ತೊಗೊಂಡ್ವಿ, ಜೊತೆಯಲ್ಲೇ ತೊಗೊಂಡು ಬರ್ತೀವಿ ಅಂತ ಹೇಳ್ತೀವಿ. 15ನೇ ಗಾಣದೇವತೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಮುಲ್ಗೆ ಸರ್ ಹಾಗೂ ಮೇಯರ್ ಆದಂಥ ನಾಯಕವಾಡಿ ಸರ್ ಅವರೇ ಹಾಗೂ ಕಾರ್ಪೊರೇಟರ್ ಮೇಡಮ್ ಅವರೇ ಹಾಗೂ ಎಲ್ಲ ಮಹಿಳಾ ಸದಸ್ಯರೇ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರೇ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಜಾತ್ರೆಗೆ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಈ ಜಾತ್ರೆಯ ಮಹೋತ್ಸವ ಈಗ ಪ್ರಾರಂಭವಾಗುತ್ತದೆ ಹಾಗೂ ರಥೋತ್ಸವ ಪ್ರಾರಂಭವಾಗುತ್ತದೆ. ಕೋಟ್ನೂಡಿಯಲ್ಲಿರುವ ಅಭಿಷೇಕ್ ಆಂಗ್ಲ ಮಾಧ್ಯಮ ಶಾಲೆಯ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷಕ್ಕಾಗಿ ಪ್ರವೇಶದ ನಮೂನೆಗಳು ಲಭ್ಯ ಇವೆ. ಕಲಬುರಗಿ ನಗರದ ಕೆಎಸ್ಎಸ್ಎಸ್ ಸೊಸೈಟಿಯವರ ಅಭಿಷೇಕ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕರ್ನಾಟಕದಿಂದ ಮಾನ್ಯತೆ ಪಡೆದಿದ್ದು, ಕಲಬುರಗಿ ನಗರದ ಕೆಸರಟಗಿ ರಸ್ತೆಯಲ್ಲಿರುವ ಸಮಾಧಾನ ಆಶ್ರಮದ ಬಳಿಯ ಕೋಟ್ನೂರ್ ಡಿಯಲ್ಲಿ ಸ್ಥಾಪಿತಗೊಂಡು ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಿದೆ. ತಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಾಲೆಯಲ್ಲಿ ದಾಖಲಾತಿಯ ಪ್ರತಿಗಳನ್ನು ಪಡೆದು ದಾಖಲಾತಿ ಮಾಡಿಸಬಹುದಾಗಿದೆ. ವಿಶ್ವ ಮಟ್ಟದಲ್ಲಿ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದೇ ಅಭಿಷೇಕ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮುಖ್ಯ ಧ್ಯೇಯವಾಗಿದೆ. ಇಲ್ಲಿ ಯಾವುದೇ ಡೊನೇಷನ್ ಇಲ್ಲ. ಕೆಎಸ್ಎಸ್ಎಸ್ ಸೊಸೈಟಿಯ ಅಭಿಷೇಕ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ ಎಕ್ಸಿಬಿಷನ್ಗಳನ್ನು ಹಮ್ಮಿಕೊಳ್ಳಲಾಗುವುದು. ಎಲ್ಲ ರೀತಿಯ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ ಅತ್ಯುತ್ತಮವಾದ ಶಾಲೆ ಇದಾಗಿದ್ದು, ಈ ಕೂಡಲೇ 2025-26ನೇ ಸಾಲಿನ ದಾಖಲಾತಿಯನ್ನು ಈಗಲೇ ಮಾಡಿಸಿ. Hi everyone, I am Sridevi Patil, Principal of Abhishek Public School. I am so glad to talk about our school. Our school has a huge campus and located very safe and green campus. Since our society has provided a good education, so very less fees, and we education is very important nowadays. So activity based education and extra co-curricular education, regular medical checkup, all is going in one roof. So
admission are open for 25 and 26. So interested parents, once you visit to our campus, very less fees, no donation, so everything provided in our campus. ಕಲಬುರಗಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಮ್ ಅವರಿಗಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘವು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಐಎಎಸ್ ರವರು ಅತ್ಯುತ್ತಮ ಚುನಾವಣಾ ಅಧಿಕಾರಿ ಎಂದು ಭಾರತದ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪತ್ರ ಪಡೆದು ಕಲಬುರಗಿ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಕೀರ್ತಿ ತಂದಿರುವ ಪ್ರಯುಕ್ತ ದಿನಾಂಕ 23 ಫೆಬ್ರವರಿ 2025ರಂದು ಮುಂಜಾನೆ 11 ಗಂಟೆಗೆ ನಿವೃತ್ತ ಪೊಲೀಸ್ ಭವನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪದಕ ಪಡೆದ ಹಾಗೂ 80 ವರ್ಷ ಪೂರೈಸಿದ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ 25,000ಕ್ಕಿಂತ ಮೇಲ್ಪಟ್ಟು ಭವನದ ಕಟ್ಟಡಕ್ಕೆ ದೇಣಿಗೆಯನ್ನು ಕೊಟ್ಟ ದಾನಿಗಳಿಗೆ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನುಮ್ ಹಾಗೂ ಕನ್ನಿಕಾ ಸಕ್ರಿವಾಲ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ, ಶ್ರೀಮತಿ ಸಾಹಿತ್ಯ ಎಂ ಆಲದಕಟ್ಟಿ ಐಎಎಸ್ ಸಹಾಯಕ ಆಯುಕ್ತರು ಕಲಬುರಗಿ ಅವರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವೀರಣ್ಣ ಹೊನ್ನಶೆಟ್ಟಿ, ನೀಲಕಂಠರಾವ್ ಉಡುಗಿ, ಸೈಯದ್ ನಾಜದ್ ಅಲಿ, ಎಸ್ಎಲ್ ಮೋಯಿನ್, ಈಶ್ವರಪ್ಪ ನಿಡಂಜಿ ಉಪಸ್ಥಿತರಿದ್ದರು. ಪೊಲೀಸ್ ಆಯುಕ್ತರು ಇವರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತದೆ ಹಾಗೂ IGP ಈಶಾನ್ಯ ವಲಯ ಕಲಬುರಗಿರವರು ಮತ್ತು ಡಿ ಕಿಶೋರ್ ಬಾಬು IPS PTC ಪ್ರಾಂಶುಪಾಲರು ಮತ್ತು SP ಕಲಬುರಗಿರವರು ಹಾಗೂ ಅಡಿಷನಲ್ SP ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ. ಅಲ್ಲದೆ ವಿಶೇಷವಾಗಿ ನಿವೃತ್ತ SP ರವರಾದ ಬಸವರಾಜಪ್ಪ ಬಸವರಾಜಪ್ಪ ಅವರು ಹೆಚ್ಚಿನ ದೇಣಿಗೆ ಕೊಟ್ಟಿದ್ದಕ್ಕಾಗಿ ಅವರಿಗೆ ವಿಶೇಷ ಸನ್ಮಾನವನ್ನು ಇಟ್ಟುಕೊಂಡಿರುತ್ತೇವೆ. ಈಗ ಇವತ್ತಿನ ಪತ್ರಿಕಾ ಪ್ರಕಟಣೆ ಪ್ರಕಾರ 2 ಕಾರ್ಯಕ್ರಮ, 2 ದಿವಸ ನಮ್ಮ ಕಾರ್ಯಕ್ರಮ ಇರ್ತಾವೆ. 23ನೇ ತಾರೀಕು 11 ಗಂಟೆಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ಬಿ ಫೌಜಿಯಾ ತರನ್ನುಮ್ಮರು ಅತ್ಯುತ್ತಮ ಚುನಾವಣಾಧಿಕಾರಿ ಅಂತ ರಾಷ್ಟ್ರಪತಿಗಳಿಂದ ಪದಕ ಪಡೆದಂಥವರಿಗೆ ನಮ್ಮ ಸಂಘದ ಪರವಾಗಿ 23/2/2025 ರವಿವಾರ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೇಡಮ್ DC ಅವರ ಸನ್ಮಾನ ಮುಗಿದ ನಂತರ ಅವ್ರ ಜೊತೆಗೆ ಸಾಹಿತ್ಯ ಮೇಡಮ್ AC ಅವರು ಇರ್ತಾರೆ, ಅವರಿಗೂ ಸನ್ಮಾನ ಇದೆ. ಕನಿಕಾ ಮೇಡಮ್ DCP ಕನಿಕಾ ಸಿಕ್ರಿವಾಲ್ DCP ಅವರು ಇದ್ದಾರೆ, ಅವರಿಗೂ ಇವರು ಒಂದು ಸ್ತ್ರೀ ಶಕ್ತಿ ಅಂತ ತೋರಿಸ್ಕೊಡ್ಬೇಕಂತ ಒಂದು ಪ್ಲ್ಯಾನ್ ಪ್ರಕಾರ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವರೆಲ್ಲರೂ DC ಮತ್ತು AC DCP ಅವರು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಲ್ಲಿ ಯಾರು ಮುಖ್ಯಮಂತ್ರಿಗಳ ಪದಕ ಪಡೆದುಕೊಂಡಿದ್ದಾರೆ ಅವರಿಂದ ಸನ್ಮಾನ, DC ಅವರಿಂದ, AC ಅವರಿಂದ, DCP ಅವರಿಂದ. ಮತ್ತು 80 ವರ್ಷ ವಯಸ್ಸು ಏನಾಗ್ಯದ ನಮ್ಮ ಸಂಘದಾಗ ಏನಾದಾರ ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ 20ನೇ ತಾರೀಕು ನಮಗೆ ಗೊತ್ತಿರುವಾಗೆ ನಮ್ಮ ಕಮಿಷನರ್ ಆಫೀಸ್ ಅದ, ಆ ಕಮಿಷನರ್ ಆಫೀಸ್ ಪಕ್ಕಕ್ಕೆ ನಮ್ಮದು ಒಂದು ನಿವೃತ್ತ ಪೊಲೀಸ್ ಭವನ ಅಂತ ಕಟ್ಟಡ ಕಟ್ಟಿದ್ದೀವಿ. ಅದು ಮಲ್ಟಿಪರ್ಪಸ್ ಕಟ್ಟಡ. ಅದು ನಮ್ಮ ಕೇವಲ ಕಾರ್ಯಾಲಯ ಇಲ್ಲ, ಅಲ್ಲಿರುವಂಥ ಏನಂತಾರೆ ಎಲ್ಲ ಪೊಲೀಸರ ಏನು ಮನೆಗಳವೆಲ್ಲ ಕ್ವಾರ್ಟರ್ಸ್ ಅವ, ಆ ಪೊಲೀಸರು ಮತ್ತು ಸುತ್ತಮುತ್ತಲಿನ ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಒಂದು ಕಲ್ಯಾಣ ಮಂಟಪ ಟೈಪ ನಮ್ಮದು ಭವನ ಅದ. ನಾವು ಅದನ್ನು ಕಾರ್ಯಕ್ರಮ, ಮದುವೆ, ಎಂಗೇಜ್ಮೆಂಟ್, ಬರ್ತ್ಡೇ ಕಾರ್ಯಕ್ರಮ ಕೊಡ್ತೀವಿ. ನೀವು ಪತ್ರಕರ್ತರಿಗೂ ಕೊಡ್ತೀವಿ. ಎಲ್ಲರಿಗೆ ಯಾರು ಬೇಕಂದ್ರೆ ಅತಿ ಕಡಿಮೆ ರೇಟ್ ಇಟ್ಟು ಅವರಿಗೆ ಅನುಕೂಲ ಆಗೋ ಉದ್ದೇಶದಿಂದ ನಾವೆಲ್ಲ ದೇಣಿಗೆ ಸಂಗ್ರಹಿಸಿ ಸರ್ಕಾರಿ ಅನುದಾನದಲ್ಲಿ ಒಂದು ಬೃಹತ್ ಪ್ರಮಾಣದ 2 ಅಂತಸ್ತಿನ ಅಂಡರ್ಗ್ರೌಂಡ್ ಒಂದು ಇದು ಏನು ಬೇಸ್ಮೆಂಟ್ ಒಂದು 2 ಭಾಳ ಸುಂದರವಾದ ಕಟ್ಟಡ ಕಟ್ಟಿದ್ವಿ. ಆ ದಿವಸ ಎಲ್ಲ ಪತ್ರಕರ್ತರು ಬಂದು 23 ಮತ್ತು 24ಕ್ಕೆ
ನಾವು ನಿಮಗೆ ಆಹ್ವಾನ ಹೇಳ್ತೀವಿ, ಆಹ್ವಾನ ಕೋರಿಕೆ ಮಾಡ್ತೀವಿ, ಬರಬೇಕು ಅಂತ ಎಲ್ಲ ಪತ್ರಿಕೆದ ಬಂದು ನಮ್ಮ ಏನಂತ ಕವರೇಜ್ ಮಾಡಬೇಕು ಹಾಗೂ ಭಾಗವಹಿಸಿ ಇದಕ್ಕೆ ನಮ್ಮ ಸಮಾರಂಭಕ್ಕೆ ಶೋಭೆ ತರಬೇಕು. ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಕಾರ್ಯಕ್ರಮವು ಫೆಬ್ರವರಿ 23ನೇ ತಾರೀಕು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜರುಗಲಿದೆ. ಮಹೋತ್ಸವವನ್ನು ನಾವು ಗುಲ್ಬರ್ಗದಲ್ಲಿ ಮಾಡೋಣ ಅಂತಂದಾಗ ಭಾಳ ಹೆಮ್ಮೆಯಿಂದ ಮಾಡ್ರಿ ಅಂತೇಳಿ ಅವರೆಲ್ಲ ನಮಗೆ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡಿ ಅಂತೇಳಿ ಹೇಳಿದಾಗ ನಾನು ಪ್ರಥಮ ಬಾರಿಗೆ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವವನ್ನು ಪ್ರಥಮ ಬಾರಿಗೆ ನಾನು ಸದಸ್ಯನಾಗಿ ಈ ಕಾರ್ಯಕ್ರಮವನ್ನು ತಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಸಚಿವರು, ಗುಲ್ಬರ್ಗ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಅಕಾಡೆಮಿಯ ಸನ್ಮಾನ್ಯ ಶ್ರೀಮತಿ ಶುಭಾ ಧನಂಜಯ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು, ಇವರ ಅಧ್ಯಕ್ಷತೆಯಲ್ಲಿ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು, ರಾಯಚೂರು ಉಸ್ತುವಾರಿ ಸಚಿವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳನ್ನು ಇರ್ತಾರೆ. ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್, ಮಾನ್ಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು, ವಿಧಾನಸಭೆ ಜವರ್ಗಿ. ಸನ್ಮಾನ್ಯ ಶ್ರೀ BR ಪಾಟೀಲ್, ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರು, ನೀತಿ ಹಾಗೂ ಕಾರ್ಯಕ್ರಮ ಹಾಗೂ ಶಾಸಕರು, ವಿಧಾನಸಭೆ ಆಳಂದ. ಸನ್ಮಾನ್ಯ ಶ್ರೀ MY ಪಾಟೀಲ್, ಮಾನ್ಯ ಅಧ್ಯಕ್ಷರು, ನಿಗಮ ಕಲಬುರಗಿ ಹಾಗೂ ಶಾಸಕರು, ವಿಧಾನಸಭೆ ಅಫ್ಜಲ್ಪುರ್. ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರ್, ಮಾಜಿ ಸಚಿವರು, ಅಲ್ಲಂಪ್ರಭು ಪಾಟೀಲ್ರವರು, ದಕ್ಷಿಣ ಮತಕ್ಷೇತ್ರದ ಶಾಸಕರು. ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರವರು ಕೂಡ. ಆಮೇಲೆ ಮಾನ್ಯ ಪೌರವರು ಆಗಿರ್ತಕ್ಕಂಥ ಯಲ್ಲಪ್ಪ ಎಸ್ ನಾಯ್ಕೋಡಿಯವರು, ಶ್ರೀ ಜಗದೇವ್ ಗುತ್ತೇದಾರ್, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿಧಾನ ಪರಿಷತ್ ಸದಸ್ಯರು, ಶ್ರೀ RK ಪಾಟೀಲರು, ಮಾನ್ಯ ಅಧ್ಯಕ್ಷರು KMF ಕಲಬುರಗಿ, ಬೀದರ್, ಯಾದಗಿರಿ, ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ಸಂಗೀತ ನೃತ್ಯ ಅಕಾಡೆಮಿಗಳು ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವದಲ್ಲಿ ರಾಷ್ಟ್ರಮಟ್ಟ ಇವರ ಕಲಾವಿದರ ಫೋಟೋ ಸಹಿತ ತಾವು ಹಾಕಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹಿಂದೆ ಕೊಟ್ಟಿದ್ದೆ ಅಂತ ಪತ್ರಿಕೆಯಲ್ಲಿ ಅವರ ಫೋಟೋಗಳನ್ನು ಬಂದರೆ ಮಾತ್ರ ಸ್ವಲ್ಪ ಪ್ರಚಾರ ಆಗ್ತದೆ. ಕಲಾವಿದರಿಗೆ ಇಂಥ ಕಲಾವಿದರು ಗುಲ್ಬರ್ಗಕ್ಕೆ ಬರ್ತಾ ಇದ್ದಾರೆ ಕಲಾವಿದರು ಅಂಥೇಳಿ ಸ್ವಲ್ಪ ತಮ್ಮ ಮುಖಾಂತರ ಪ್ರಚಾರ ಆಗಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಹಾಗೂ ಅದೇ ರೀತಿಯಾಗಿರ್ತಕ್ಕಂಥ ಶ್ರೀಮತಿ ಅಬಾ ಅಟಿ ಲಹೇಜ್ ಡ್ಯಾನ್ಸ್ ಅಕಾಡೆಮಿ ಪುಣೆ, ಇವರು ಕಥಕ್ ಡ್ಯಾನ್ಸನ್ನು ಪುಣೆಯಿಂದ ಬರ್ತಾ ಇದ್ದಾರೆ. ಕಥಕ್ ಡ್ಯಾನ್ಸ್ ಇರುತ್ತದೆ, ಕ್ಲಾಸಿಕಲ್ ಕಥಕ್ ಡ್ಯಾನ್ಸ್, ಇವರು ಬರ್ತಾ ಇದ್ದಾರೆ. ಹಾಗೂ ಜುಗುಲ್ಬಂದಿ ಸಿತಾರವಾದನ ಆಗಿರ್ತಕ್ಕಂಥ ರಫೀಕ್ ಖಾನ್ ಮತ್ತು ಶಫೀಕ್ ಖಾನ್ ಸಹೋದರರಿಂದ ಸಿತಾರ್ ಜುಗುಲ್ಬಂದಿ ದ್ವಂದ್ವ ಗಾಯನ ಇರುತ್ತದೆ. ಅದೇ ರೀತಿಯಾಗಿರ್ತಕ್ಕಂಥ ಶ್ರೀಮಯಿ ಪದ್ಮಭೂಷಣ ಡಾಕ್ಟರ್ ವೆಂಕಟ ಚಿನ್ನ ಸತ್ಯ ಆರ್ಟ್ ಅಕಾಡೆಮಿ, ಇವರು ಚೆನ್ನೈನಿಂದ ಬರ್ತಾ ಇದ್ದಾರೆ. ಈ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಪ್ರಥಮ ಬಾರಿಗೆ ನಮ್ಮ ಅಕಾಡೆಮಿಯ ಸದಸ್ಯರು ಈ ಗುಲ್ಬರ್ಗಕ್ಕೆ ತಂದಿದ್ದು ಭಾಳ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಭಾಳಷ್ಟು ಜನ ಈ ಒಂದು ಸ್ಥಳೀಯ ಕಲಾವಿದರ ಹೆಸರು ಕೂಡ ಅವರು ಕೊಟ್ಟಿದ್ದರು. ಅದರಲ್ಲಿ ಅವರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರನ್ನು ಗುರುತಿಸೋಕ್ಕಾಗಿಲ್ಲ, ಮತ್ತೆ ಮುಂದೆ ಕಾರ್ಯಕ್ರಮದಲ್ಲಿ ಗುರುತಿಸ್ತಾರೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಅಂತಾರಾಷ್ಟ್ರೀಯ ಕಲಾವಿದರು ಗುಲ್ಬರ್ಗಕ್ಕೆ ಬರೋದು ಭಾಳ ಸಂತೋಷದಾಯಕವಾಗಿದೆ. ಅವರನ್ನು ನಮ್ಮ ಕಲಬುರಗಿಯ ಕಾರ್ಯಕ್ರಮವನ್ನು ಒಂದು ರಾಷ್ಟ್ರಮಟ್ಟಕ್ಕಾಗಿ ಕಲಬುರಗಿಯ ಹೆಸರು ತಮ್ಮ ಮಾಧ್ಯಮ ಮಿತ್ರರೆಲ್ಲರೂ ತಾವು ಪ್ರಚಾರ ಮಾಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾರೆ. ಅಖಿಲ ಭಾರತ ಫಾರ್ಮಸಿಸ್ಟ್ ಅಧಿಕಾರಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ BS ದೇಸಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ದೇಶದಲ್ಲಿ
ತಮಗೆಲ್ಲ ಗೊತ್ತು ಫಾರ್ಮಸಿ ಅಧಿಕಾರಿಗಳ ಯಾವ ರೀತಿಯ ಕೆಲಸವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹಿಂದೆ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ರಾಜ್ಯ ಮತ್ತು ರಾಷ್ಟ್ರ ಸಂಘದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ವಿಷಯವನ್ನು ತಮ್ಮ ಮುಖಾಂತರ ಸಾಕಷ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತಾ ಬಂದಿದ್ದೀವಿ. ಆದರೆ ಈಗ ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಒತ್ತಾಯ ಮಾಡದೇ ಇದ್ದರೆ ಸರ್ಕಾರ ಕಿಚ್ಚಿತ್ತು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ ಅಂಥೇಳಿ ಯಾವುದೂ ಬೇಸರಿಲ್ಲ. ನಮ್ಮ ವಿದ್ಯಾರ್ಥಿಯನ್ನು ಸಾರ್ವಜನಿಕರಿಗೆ ನಾವು ಮಾಡುವಂಥ ಕೆಲಸಗಳನ್ನು ಸಾರ್ವಜನಿಕರಿಗೆ ತಿಳಿ ಹೇಳುವ ಮುಖಾಂತರ ಸರ್ಕಾರಕ್ಕೆ ಸಾರ್ವಜನಿಕರು ಇವರೆಲ್ಲ ಒಂದು ಒಳ್ಳೆಯ ಔಷಧಿಗಳಲ್ಲಿ ಅನುಭವವುಳ್ಳವರು, ವಿದ್ಯಾರ್ಥಿಯನ್ನು ಪಡೆದವರು, ಇವರ ಮುಖಾಂತರ ನಮ್ಮ ಸಾರ್ವಜನಿಕ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ಆಗಲಿ ಅಂಥೇಳಿ ನಾವು ಶಾಂತಿಯುತವಾಗಿ ನಡಿಗೆಯ ಮುಖಾಂತರ ಒಂದು ಪ್ಲೇ ಕಾರ್ಡ್ಸ್ ಹಿಡಿದು ನಾವು ಏನೇನು ಕೆಲಸವನ್ನು ಮಾಡ್ತಾಯಿದ್ದೇವೆ, ನಮ್ಮಿಂದ ಏನು ಉಪಯೋಗ ಆಗ್ತದೆ ಸಾರ್ವಜನಿಕರಿಗೆ ಅನ್ನೋದ್ರ ಬಗ್ಗೆ ಗಮನ ಸೆಳೆಯಲು ಮೊನ್ನೆ ನಡೆದಂಥ ಕೇರಳ ಒಂದು ಪರಿಷತ್ತಿನ ಸಭೆಯಲ್ಲಿ 22 ತಾರೀಕು ದೇಶದ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ನಾವು ಸುಮಾರು ಎಲ್ಲ ಫಾರ್ಮಸಿ ಅಧಿಕಾರಿಗಳು ಅಲ್ಲಿ ಸೇರಿ ಸಾರ್ವಜನಿಕರ ಗಮನ ಸೆಳೆಯಲು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ಗಾಂಧಿನಗರದ ಗಾಂಧಿ ಮೂರ್ತಿಯಿಂದ ಹಿಡಿದು ಸ್ವತಂತ್ರ ಉದ್ಯಾನದವರೆಗೆ ನಮ್ಮ ಭಿತ್ತಿಪತ್ರಗಳನ್ನು ಹಿಡಿದುಕೊಂಡು ನಾವು ಸಾರ್ವಜನಿಕರ ಗಮನ ಸೆಳೆಯಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇದು ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ಮಾತ್ರ 22ನೇ ತಾರೀಕು ನಾವು ಮಾಡ್ತೇವೆ. ಅದರಂತೆ ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ 2ನೇ ವಾರ ನಾವು ಬೆಂಗಳೂರು ನವದೆಹಲಿಯ ಜಂತರ್ ಮಂತರದಲ್ಲಿ ಈ ವಿಷಯವನ್ನೇ ನಾವು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾರದೇ ಅವ್ರದ್ದು ವಿರುದ್ಧ ಹೋರಾಟ ಅಲ್ಲ, ಶಾಂತಿಯುತವಾಗಿ ನಾವು ಸಾರ್ವಜನಿಕರಿಗೆ ಈ ವಿಷಯವನ್ನು ತಿಳಿ ಹೇಳಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ನಾವು ಏಪ್ರಿಲ್ ತಿಂಗಳಿನಲ್ಲಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ವಿಷಯವನ್ನು ತಿಳಿಸಬೇಕು ಅಂಥೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ವಿಷಯ ಮೇರೆಗೆ ತಾವು ಪತ್ರಿಕೆಗಳಲ್ಲಿ ತಿಳಿಸಬೇಕು, ಹೇಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಭಿಪ್ರಾಯ. ಬಟ್ ಒಂದು ವಿಚಾರ ನಾವೆಲ್ಲ ಹಿಂದೆ ತಿಳಿದಂತೆ ಭಾರತ ದೇಶ ಇರ್ಬೋದು, ವಿಶ್ವ ಇರ್ಬೋದು, ಯಾವುದೇ ಇರ್ಬೋದು, ಮನುಷ್ಯ ಬದುಕಬೇಕಾದ್ರೆ ಅವನು ಯಾವುದೇ ಒಂದು ಔಷಧ ಪದ್ಧತಿಗಳನ್ನು ಹುಡುಕೋತಾ ಹೋಗ್ತಾನೆ. ಅದರಂತೆ ನಮ್ಮ ಭಾರತ ದೇಶದಲ್ಲಿಯೂ ವೈದ್ಯ ವಿಜ್ಞಾನವನ್ನು ರೂಪಿಸಿಕೊಂಡು ಆಯುರ್ವೇದ, ಯುನಾನಿ, ಸಿದ್ಧ, ಚೀನಿ ವೈದ್ಯಕೀಯ, ನೇಪಾಳ ವೈದ್ಯಕೀಯ, ಹೋಮಿಯೋಪತಿ ಅಂಥೇಳಿ ನಾವೆಲ್ಲ ನಮ್ಮದೇ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಜಾರಿ ಮಾಡ್ಕೊತಾ ಬಂದೆವು. ಆಧುನಿಕ ಪದ್ಧತಿಗೆ ಯೂಶಲಿ ಈಗ ರೂಢಿಯಲ್ಲಿರುವಂತೆ ತಮಗೆಲ್ಲ ಗೊತ್ತಿರುವಂತೆ ಅಲೋಪತಿ ಅಂತೇಳಿ ಹೇಳ್ತಾರೆ. ಅಲೋಪತಿ ಅಂಥೇಳಿ ತಮಗೆಲ್ಲ ಎಷ್ಟರ ಮಟ್ಟಿಗೆ ಅದರ ವಿಷಯದಾಗ ಗೊತ್ತಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಒಂದು ಆಧುನಿಕ ವೈಜ್ಞಾನಿಕ ವೈದ್ಯಕೀಯ ಪದ್ಧತಿ ಅಂತೇಳಿ ನಾವು ಅಂತೇವೆ. ಈಗಿನ ಸಿಸ್ಟಮ್ ಏನಂತಂದರೆ ಕೂಡಲೇ ನಾವು ಆರೋಗ್ಯ ಹೊಂದಬೇಕು ಅಂತ ನಾವು ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಅಲೋಪತಿಕ್ ಸಿಸ್ಟಮ್ಗೆ ಹೋಗ್ತೇವೆ. ಸಿಸ್ಟಮ್ ಆಫ್ ಮಾಡರ್ನ್ ಸೈಂಟಿಫಿಕ್ ಮೆಡಿಸಿನ್ ಅಂತ ಹೇಳಿ. ಈ ಆಧುನಿಕ ವೈದ್ಯ ವಿಜ್ಞಾನಿಕ ಅವಿಭಾಜ್ಯ ಅಂಗವೇ ಈ ಫಾರ್ಮಸಿ ವೃತ್ತಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.